ಮತ್ತು ಡಿಸಿನ ಊರಿನ ಹೆಬ್ಬಾಗಿಲಿನಾಚೆಗೆ ಅಟ್ಟಿ ನಮ್ಮ ಗ್ರಾಮಕ್ಕೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಬೇಡಿ ಅಂತ ಬೋರ್ಡ್ ಹಾಕಿ ಪ್ರತಿಭಟಿಸಿದ್ದಾನೆ. ಅಂತೂ ಇಂತೂ ಜೇನುಕೊಪ್ಪ ಈಗ ಸರ್ಕಾರ ಮತ್ತು ರೈತರ ಮಧ್ಯೆ ನಡೆಯುತ್ತಿರೋ ಹೋರಾಟದ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗಿದೆ. ನಿಲ್ಸಪ್ಪ, ಬೋರ್ಡ್ ಕಾಣಿಸ್ತಾ ಇಲ್ವಾ? ನಮ್ಮ ಹಳ್ಳಿಗೆ ಯಾವುದೇ ಅಧಿಕಾರಿ ನಮ್ಮ ಒಪ್ಪಿಗೆ ಇಲ್ಲದೆ ಪ್ರವೇಶಿಸುವಂತಿಲ್ಲ. ಬಟ್ ನಾನು ಸರ್ಕಾರಿ ಅಧಿಕಾರಿ ಅಲ್ಲ. ಅದೆಂಗ್ರಿ ನಂಬೋದು ನಿಮ್ನ? ಅದೆಲ್ಲ ಆಗಕ್ಕಿಲ್ಲ, ಹೋಗ್ರಿ. ಏ ಮುರುಡಯ್ಯ, ಬಿಡು ಅವ್ರನ್ನ. ಅವ್ರು ನಂಗೆ ತುಂಬಾ ಬೇಕಾದವ್ರು. ಹಲೋ ಜಾಜಿ. ಇಷ್ಟ ದಿನ ಬೇಕಾಗಿತ್ತಾ ನಮ್ಮ ಊರಿಗೆ ಬರಕ್ಕೆ? ನಿನ್ನೆ ತಾನೇ ಕಾಲೇಜಲ್ಲಿ ಸಿಕ್ಕಿದ್ನಲ್ಲ, ಯಾಕೆ ಬಂದೆ? ಹಲೋ, ನಾನೇ ನಿನ್ನೊಳಗ್ ಬಂದಿಲ್ಲ, ನಿನ್ ತಂದೆಯವ್ರ ನೋಡಕ್ ಬಂದಿದ್ದೀನಿ. ಯಾಕೋ? ಯಾಕ 2 years ಇಂದ ನೀ ನನಗ್ ಬರ್ದಿರೋ ಈ ಲವ್ ಲೆಟರ್ಸ್ ನ ತೋರ್ಸೋದಿಕ್ಕೆ. ಇವತ್ತಪ್ಪ ಊರಲ್ಲಿಲ್ಲ. ಅದಕ್ಕೆ ನಾನು ಬಂದಿದ್ದೀವತ್ತು. ನಮಸ್ಕಾರ ಎಲ್ರಿಗೂ. ನಾನು ಜಾರ್ಜ್, TV9 ರಿಪೋರ್ಟರ್. ನಿಮ್ಮೂರ್ ಸಮಸ್ಯೆ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದೀನಿ. ನಿಮ್ಮಲ್ಲಿ ಯಾರಾದ್ರೂ ಮುಖ್ಯಸ್ಥರು ಒಂದೆರಡು ಮಾತು ಮಾತಾಡ್ತೀರಾ? ಎಲ್ಲ ಗೊತ್ತಿರೋರು, 4 ಜನ ಮೆಚ್ಚೋಂತವ್ರು, ಭೂಮಿ ತೂಕದ ಮನ್ಸ ಅಂದ್ರೆ ನಾನೇ ಮಾತಾಡ್ತೀನಿ. 1 ನಿಮಿಷ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಾಜಾನ್, ಮತ್ತೆ ಇಷ್ಟೊತ್ತವ್ರು ಏನ್ ಉಟ್ಕೊಂಡಿದ್ದು? ಮುತ್ತಬಾಯಿ, ನನ್ನ ಹೆಸರು ಕಾಳ, ನನ್ನ ಹೆಂಡತಿ ಮಾಡಿ, ನನ್ನ ಮಗನ ಹೆಸರು ಗೆಂಡೇಸ್ ಕಾಳ ಜೇನುಕುಪ್ಪಾಸ್ ಬಹುರುಲ್ಲ. ಅದೇ ನನ್ಗೆ ಒಬ್ಳೆ ಮಗಳು, ಅವಳನ್ನ ಗೋರಿ ಕೊಪ್ಪಳು ಕೊಟ್ಟು ಮದುವೆ ಮಾಡಿದೀನಿ. ಸಾಕು, ಊರ್ ಬಗ್ಗೆ ಹೇಳ್ರಿ. ನಾನೆಲ್ಲೋ ಕ್ರೈಮ್ ಟೋರಿ ಅನ್ಕೊಂಡ್ಬಿಟ್ಟಲ್ಲ ಸರ್. ಅದ್ಯಾವ ಬೇವರ್ಸಿ ನನ್ನ ಮಗ ಬಂದು ನಮ್ಮೂರ್ ಖಾಲಿ ಮಾಡು ಅಂತಾನೋ, ನಾನು ನೋಡೇ ಬಿಡ್ತೀನಿ. ಸಾಕ ಸರ್? ಬೇಕಾದಷ್ಟು. ನಮ್ಮೂರ್ ದಲಿತರಿಗೆ ಸರ್ಕಾರದವರು ಜನತಾ ಮನೆ ಕಟ್ಸ್ಕೊಟ್ಟು 6 ತಿಂಗಳಾಗಿತ್ತು. ಆಗದೆ ಬಿದ್ದಾಯ್ತು. ದುಬೈಯಲ್ಲಿ ಒಂದ್ ಅಜ್ಜಿ ಇತ್ತು, ಅದು ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತು. ಊರ್ ವಿಷಯ ಹೇಳ. ಸೀರೆ ಸಂದಾಗೈತಾ? ಹೇಳಿ. ಏನ್ ಸಾ ನಮ್ದೆಲ್ಲ ಹಿಡಿದ್ರಲ್ಲ, ಯಾವ ಬಂದಲ್ಲಿ ಟಿವಿಲಿ? ಮುಂದಿನ ಭಾನುವಾರ ಬೆಳಿಗ್ಗೆ 10:00 ನೋಡಿ. ಹೊಸಿ ತಡ್ಕಡ್ರಲ್ಲಿ ಈಗ ಬಂದಲ್ಲಿ ಟಿವಿಲಿ. ಬರ್ತದೆ. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ ನದಿ ಬೆಟ್ಟ. ಶಿವನೇ, ಕರೆಂಟ್ ಹೋಗ್ತಿದ್ರೆ ಸಾಕು. ಕರೆಂಟ್ ಹೋದ್ರೂ ಅದು ಆನಾಗೆ ಬರ್ತಿರ್ತದೆ, ಯಾಕಂದ್ರೆ ಅದು ಮೇಡ್ ಇನ್ ದುಬೈ. ಆದ್ರೆ ಇಲ್ಲಿ ಹಳ್ಳಿನೇ ಮಾರಾಟಕ್ಕಿದೆ. ವಿಲೇಜ್ ಫಾರ್ ಸೇಲ್. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ, ನದಿ ಬೆಟ್ಟವನ್ನ ಸರ್ಕಾರ ಒಂದು ವಿದೇಶಿ ಕಂಪನಿಗೆ ಮಾರ್ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಜಾರ್ಜ್ ಜೇನುಕೊಪ್ಪದ ಜನರನ್ನ ಮಾತನಾಡಿಸಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ: ನಮ್ ಹಳ್ಳಿನ ಮಾರಿದ್ರೆ, ನಮ್ ನದಿನ ಮಾರಿದ್ದಾರೆ. ಇದನ್ನೆಲ್ಲ ಮಾಡಕ್ ಯಾರನ್ನ ಕೇಳ್ಕೊಂಡ್ ಮಾಡಿದ್ರು? ಏರ್ ಕಂಡೀಷನ್ ಬಂಗ್ಲೆಲ್ ಕೂತ್ಕೊಂಡು ಲಂಚ ತಿಂದು ಯಾವ್ದೋ ಪರದೇಶಿ ಕಂಪ್ನಿಗೆ ಪರಬಾರೆ ಮಾಡಕ್ಕೆ ಇವ್ರಿಗೇನ್ ಅಧಿಕಾರ ಇದೆ? ಊರ್ ಖಾಲಿ ಮಾಡಿದ್ರೆ ಯಾರು ಖಾಲಿ ಮಾಡ್ತಾರೆ? ಇನ್ನು ಚೆನ್ನಾಗಿರೋ ತಿರುಗೇನಾದ್ರು ಅಧಿಕಾರಿಗಳು ಬಂದು ಬಾಯಿ ಬಂದಾಗ ಮಾತಾಡಿದ್ರೆ ಬರಂ ತಗೊಂಡ್ ಬಡಿತೀನಿ. ನಾನೇ ನನ್ನ ಹೋಟ್ಲ್ ಖಾಲಿ ಮಾಡೋದಿಲ್ಲ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಈಗ ನಾಯಿಗಳದ್ದೇ ಕಾರುಬಾರು, ನಾಯಿಗಳದ್ದೇ ರಾಜ್ಯಭಾರ. ಇವನ್ ಮನೆ ಕಾಯುವಾಗ ಹೋಗ ಕೊಟ್ಟಲ್ಲ ಟಿವಿನ್ ಕೈಯ, ಗಂಡಸ್ರ ಮಕಾನೇ ತೋರ್ಸಿಲ್ಲ ಇವನು. ಅದು ಕ್ಯಾಮ್ರಾ ಬರೀ ಹೆಂಗಸರನ್ನೇ ಹಿಡಿತದೆ ಅಂತ ಕಾಣ್ತದೆ, ಯಾಕೆಂದ್ರೆ ಅದು ಮೇಡ್ ಇನ್ ದುಬೈ.